ನಿಮ್ಮ ಪ್ರೀತಿಯ ಶಿವಣ್ಣನ ಮಾಡುವ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ರೈತರ ಹಲವಾರು ಸಂಕಷ್ಟಗಳ ಬಗ್ಗೆ ನನ್ನ ಕಣ್ಣಲ್ಲಿ ನೋಡಿರ್ತಕ್ಕಂಥ ಹಲವಾರು ಪರಿಸ್ಥಿತಿಗಳ ಬಗ್ಗೆ ನಿಮ್ಮ ಮುಂದೆ ತರಲು ಬಯಸ್ತೇನೆ. ಏನಪ್ಪಾ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಕಳೆದ ವರ್ಷದಷ್ಟು ಈ ವರ್ಷ ಮಳೆ ತುಂಬಾ ಕಡಿಮೆಯಾಗಿದೆ. ಈ ಒಂದು ಸಮಯದಲ್ಲಿ ರೈತ ಎಷ್ಟು ಕಂಗಾಲಾಗಿದೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಾಗಿ ಬರುತ್ತಿದೆ. ನೋಡಿ, ಇತ್ತೀಚೆಗೆ ಸಾಮಾನ್ಯವಾಗಿ 100ಕ್ಕೆ 50% ಜನ ರೈತರು ಈ ಒಂದು ನೀರಾವರಿಯನ್ನ ಆಯೋಜನೆ ಮಾಡಿ ನೀರಾವರಿ ಫಸಲನ್ನ ತಗೊಳಕ್ಕೆ ಬೋರ್ಗಳನ್ನ ಕೊರೆಸ್ಕೊಂಡು ಬೋರಲ್ಲಿ ಸುಮಾರು ರೀತಿಯಾದಂತ ಬೆಳೆಗಳನ್ನ ಬೆಳೆಯಲು ಪ್ರಯತ್ನ ಆಗ್ತಾರೆ. ಆದ್ರೆ ಈ ಸೀಸನ್ ಅಲ್ಲಿ ಆ ಬೋರ್ಗಳು 50% ಅಲ್ಲಿ 10% ಜನಕ್ಕೆ ಮಾತ್ರ ನೀರು ಬರ್ತಕ್ಕಂಥ ವ್ಯವಸ್ಥೆ ಇದೆ. ಆದ್ರೆ ಇನ್ನುಳಿದಂತೆ 40% ಜನ ರೈತರು ಬೋರಲ್ಲಿ ನೀರೇ ಬರೋದಿಲ್ಲ. ಮಳೆಗಾಲಕ್ಕೆ ಮತ್ತೆ ಮಳೆಗಾಲ ಆದ ಒಂದು 4ರಿಂದ 5 ತಿಂಗಳು ಹತ್ತಿರದಲ್ಲಿ ಬೆಳೆಗಳನ್ನ ಬೆಳೆಯಬಹುದಿದೆ. ಹಾಗಾಗಿ ಯಾವಾಗ್ಲೂ ಕೂಡ ಯಥೇಚ್ಛವಾಗಿ ನೀರು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ತಂದ್ರು ಕೂಡ ಮಾಡ್ಕೊಳಕ್ಕಾಗ್ತದೆ, ಆದ್ರೆ ಸರಿಯಾಗಿ ದೊರೀತಾ ಇಲ್ಲ. ಹಿಂಗೆ ದೊರೆಯುವಂತ ಒಂದು ಅವಕಾಶವನ್ನ ಇತ್ತೀಚಿನ ದಿನಗಳಲ್ಲಿ ಮಾಡಬೇಕಾಗಿದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಮ್ಮ ಒಂದು ಏರಿಯಾದಲ್ಲಿ ಬೇಸಿಗೆ ಬಿಸಿಲು ಜಾಸ್ತಿಯಾಗಿ ಜಮೀನಿನಲ್ಲಿ ಯಾವುದೇ ರೀತಿಯಂತ ಆರಂಭ ಮಾಡಿದ್ರೆ ಈ ಸಮಯದಲ್ಲಿ ಎಲ್ಲರೂ ಕೂಡ ಎಲ್ಲೂ ಹೋಗದೆ ಮನೆಯಲ್ಲೇ ಇರ್ತಕ್ಕಂಥ ಒಂದು ವ್ಯವಸ್ಥೆ ಕಂಡು ಬರ್ತೇವೆ. ಆದ್ರೆ ಇನ್ನು ಮಳೆ ಬಿದ್ದಾಗ ರೈತ ಅಂತ ಯಥೇಚ್ಛವಾದ ಬೆಳೆಯನ್ನ ಬೆಳೆಯಕ್ಕಾಗಲ್ಲ. ಸಾಧ್ಯವಾದ ಮಟ್ಟಿಗೆ ಬೆಳೆಯನ್ನ ಬೆಳೆದು ತನ್ನ ಜೀವನವನ್ನ ಸಾಗಿಸ್ತಾನೆ. ಒಬ್ಬ ರೈತ ಯಾವಾಗ್ಲೂ ಒಂದೇ ರೀತಿಯಾಗಿ ಒಂದೇ ಸಮನಾಗಿರ್ತಾನೆ. ಅದಂತೂ ನಿಮಗೂ ಗೊತ್ತು. ಸರ್ಕಾರದಿಂದ ಬರೀತಕ್ಕಂಥ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಇನ್ನು ಹಲವಾರು ಇಲಾಖೆಗಳಲ್ಲಿ ಹಲವಾರು ರೀತಿಯಾದಂತಹ ಯೋಜನೆಗಳನ್ನ ರೂಪಿಸಿ ರೈತರಿಗೆ ಹಲವಾರು ರೀತಿಯಾದಂತಹ ಪ್ರಯೋಜನವನ್ನು ಮಾಡ್ಕೊಡ್ಬೇಕು ಅಂತ ಈ ಒಂದು ವಿಡಿಯೋ ಮೂಲಕ ನಮ್ಮಲ್ಲಿ ಸರ್ಕಾರದಲ್ಲಿ ಮನವಿ ಮಾಡೋದು ತಿಳಿಸ್ತೇನೆ. ನಮಸ್ಕಾರ.